ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗ ಪತ್ರಿಕೆ ಜನವರಿ 2023 ಸ್ಟಾರ್ಟ್. ಮಾನ್ಯರೇ, ಒಂದು ರಾಜ್ಯದ ಆಡಳಿತದ ಅಧಿಕಾರ ರಾಜ್ಯದ ರಾಜ್ಯಪಾಲರಲ್ಲಿ ನಿಹಿತವಾಗಿರುತ್ತದೆ. ಅವರು ಭಾರತ ಸಂವಿಧಾನಕ್ಕೆ ಅನುಸಾರವಾಗಿ ಈ ಅಧಿಕಾರವನ್ನು ತಮ್ಮ ಅಧೀನ ಅಧಿಕಾರಿಗಳ ಮೂಲಕ ನಿರ್ವಹಿಸುತ್ತಾರೆ. ಹಾಗೆ ನಿರ್ವಹಿಸುವಾಗ ಅವರಿಗೆ ನೆರವು ನೀಡಲು ರಾಜ್ಯದ ಮುಖ್ಯಮಂತ್ರಿಯ ನಾಯಕತ್ವದಲ್ಲಿ ಒಂದು ಮಂತ್ರಿಮಂಡಲ ಇರುತ್ತದೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಹಾರಗಳು ಸುಗಮವಾಗಿ ನಡೆಯಲು ಸಾಧ್ಯವಾಗುವಂತೆ ವ್ಯವಹಾರ ನಿರ್ವಹಣೆಯ ನಿಯಮಾವಳಿಯನ್ನು ರಾಜ್ಯಪಾಲರು ರಚಿಸುತ್ತಾರೆ. ಈ ನಿಯಮಾವಳಿಯ ಪ್ರಕಾರ ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯಬೇಕು. ಮಂತ್ರಿಮಂಡಲವು ಸರ್ಕಾರದ ವ್ಯವಹಾರಗಳನ್ನು ಸಚಿವಾಲಯದ ಇಲಾಖೆಗಳ ಮೂಲಕ ನಡೆಸುತ್ತದೆ. ಸಚಿವಾಲಯದಲ್ಲಿ ಈ ಕಾರ್ಯನಿರ್ವಹಣೆಗಾಗಿ ವಿವಿಧ ಇಲಾಖೆಗಳು ಇವೆ. ಈ ಇಲಾಖೆಗಳ ಅಧೀನದಲ್ಲಿ ರಾಜ್ಯಮಟ್ಟದ ಪ್ರತ್ಯೇಕ ಇಲಾಖಾ ಕಚೇರಿಗಳು, ವಿಭಾಗೀಯ ಕಚೇರಿಗಳು, ಜಿಲ್ಲಾವಾರು ಕಚೇರಿಗಳು ಮತ್ತು ತಾಲೂಕು ಮಟ್ಟದ ಕಚೇರಿಗಳು ಇರುತ್ತವೆ. ಇದಕ್ಕೆ ಅಪವಾದವಾಗಿ ಕಂದಾಯ ಇಲಾಖೆಗೆ ತನ್ನದೇ ಆದ ರಾಜ್ಯಮಟ್ಟದ ಪ್ರತ್ಯೇಕ ಕಚೇರಿ ಇಲ್ಲ. ಆದರೆ ಲೋಕೋಪಯೋಗಿ, ವ್ಯವಸಾಯ, ಕೈಗಾರಿಕೆ, ಶಿಕ್ಷಣ ಮೊದಲಾದ ಇತರ ಕಚೇರಿಗಳಿಗೆ ರಾಜ್ಯಮಟ್ಟದ ಕಚೇರಿಗಳಿರುತ್ತವೆ. ಈ ಅಧೀನ ಕಚೇರಿಗಳು ತಮ್ಮ ತಮ್ಮ ಕಚೇರಿ ಮುಖ್ಯಸ್ಥರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಸದರಿ ಇಲಾಖಾ ಕಚೇರಿಗಳೇ ಸಾಮಾನ್ಯವಾಗಿ ಜನಸಂಪರ್ಕವನ್ನು ಹೊಂದಿರುವ ಕೇಂದ್ರ ಕಾರ್ಯಸ್ಥಳಗಳು. ಕೆಲವು ಸಂದರ್ಭಗಳಲ್ಲಿ ರಾಜ್ಯಮಟ್ಟದ ಇಲಾಖಾ ಕಚೇರಿಗಳನ್ನೂ ಇಲಾಖೆಗಳೆಂದು ಕರೆಯುವ ರೂಢಿಯುಂಟು. ಈಚೆಗೆ ಇದನ್ನು ನಿರ್ದೇಶನಾಲಯ ಎಂದು ಕರೆಯುವುದು ವಾಡಿಕೆಯಾಗಿದೆ. ಈ ಎಲ್ಲ ಇಲಾಖೆಗಳ ಕಾರ್ಯನಿರ್ವಹಣೆಯ ಸ್ವರೂಪವನ್ನು ಇಲಾಖಾ ಕೈಪಿಡಿಗಳ ಮೂಲಕ ವಿವರಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಿಗೂ ಕೈಪಿಡಿಗಳಿವೆ. ಅವುಗಳು ಆಂಗ್ಲದಲ್ಲಿದ್ದು ಈಗ ಕನ್ನಡಕ್ಕೆ ಒಂದೊಂದಾಗಿ ಅನುವಾದಗೊಳ್ಳುತ್ತಾ ಇವೆ. ಈ ಕಚೇರಿಗಳು ಸಮಾಜ ಹಾಗೂ ಸರ್ಕಾರಗಳ ನಡುವಿನ ಸೇತುವೆಯಾಗಿ ಸರ್ಕಾರದ ಧೋರಣೆಯನ್ನು ಅನುಸರಿಸಿ ಕಾರ್ಯಗಳನ್ನು ಕೈಗೊಳ್ಳುವವು. ಸಾರ್ವಜನಿಕರಿಂದ ಬಂದ ಬೇಡಿಕೆಗಳು, ಯೋಜನೆಗಳು, ಸೂಚನೆಗಳು ಮೊದಲಾದ ವಿಷಯಗಳನ್ನು ಪರಿಶೀಲಿಸಿ ಸರ್ಕಾರಿ ನಿಯಮಗಳಿಗನುಸಾರವಾಗಿ ತಕ್ಕ ಕ್ರಮಗಳನ್ನು ಕೈಗೊಳ್ಳುವವು. ಇದೇ ಕಚೇರಿ ವ್ಯವಹಾರದ ಮುಖ್ಯ ಉದ್ದೇಶ. ಎಲ್ಲ ಇಲಾಖೆಗಳಲ್ಲಿ ನಡೆಯುವ ವ್ಯವಹಾರವು ವಿಶೇಷವಾಗಿ ಬರವಣಿಗೆಯ ರೂಪದಲ್ಲಿರುತ್ತದೆ. ಆದರೆ ವಿವಿಧ ಮಟ್ಟಗಳ ಅಧೀನ ಕಚೇರಿಗಳಲ್ಲಿ ಕಾರ್ಯವ್ಯವಹಾರವು ಎರಡು ಬಗೆಯಲ್ಲಿ ಸಾಗುತ್ತದೆ. ಒಂದು ಲಿಪಿಕ ಸ್ವರೂಪದ್ದು, ಇನ್ನೊಂದು ಕಾರ್ಯನಿರ್ವಹಣೆಯ ಸ್ವರೂಪದ್ದು. ಈ ವರ್ಗದ ಸಿಬ್ಬಂದಿ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಆಯಾ ಇಲಾಖೆಗಳ ಅಗತ್ಯಗಳನ್ನು ಅನುಸರಿಸಿ ವಿವಿಧ ಸ್ವರೂಪ ಹಾಗೂ ಹಂತಗಳಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಸಚಿವಾಲಯದಲ್ಲಿ ನಡೆಯುವ ಬರವಣಿಗೆ ರೂಪದ ಕಾರ್ಯದಂತೆಯೇ ವಿವಿಧ ಇಲಾಖೆಗಳಲ್ಲೂ ಬರವಣಿಗೆ ಕಾರ್ಯವುಂಟು. ಈ ಕಾರ್ಯವನ್ನು ನಿರ್ವಹಿಸಲು ಇಲಾಖೆಗಳಲ್ಲಿ ನಿರ್ದಿಷ್ಟವಾದ ಒಂದು ಸಿಬ್ಬಂದಿ ವರ್ಗವಿರುತ್ತದೆ.
ಇದನ್ನು ಲಿಪಿಕ ವರ್ಗ ಎಂದು ಕರೆಯುತ್ತಾರೆ. ಆಂಗ್ಲದಲ್ಲಿ ಈ ವರ್ಗವನ್ನು ಮಿನಿಸ್ಟೀರಿಯಲ್ ಸ್ಟಾಫ್ ಎಂದು ಕರೆಯುತ್ತಾರೆ. ಈ ವರ್ಗದ ರಚನೆ ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲಿ ಒಂದೇ ಸ್ವರೂಪದಲ್ಲಿರುತ್ತದೆ. ಇಲಾಖಾ ಮುಖ್ಯಸ್ಥರು ಈ ಲಿಪಿಕ ಮತ್ತು ಕಾರ್ಯನಿರ್ವಾಹಕ ಸಿಬ್ಬಂದಿ ಈ ಎರಡೂ ವರ್ಗಗಳಿಗೆ ಮೇಲಾಧಿಕಾರಿ ಹಾಗೂ ಅವರ ಕೈ ಕೆಳಗೆ ಕೆಲಸವನ್ನು ನಿರ್ವಹಿಸಲು ಲಿಪಿಕ ವಿಭಾಗದಲ್ಲಿ ಒಬ್ಬ ಕೇಂದ್ರ ಕಾರ್ಯಸ್ಥಳ ಅಧಿಕಾರಿಯಿದ್ದು ಅವರ ಅಧೀನದಲ್ಲಿ ವ್ಯವಸ್ಥಾಪಕ ಅಥವಾ ಶಾಖಾಧಿಕಾರಿ ಮತ್ತು ಒಬ್ಬ ಹಿರಿಯ ಸಹಾಯಕರು ಹಾಗೂ ಒಬ್ಬ ಸಹಾಯಕರು ಕೆಲಸ ನಿರ್ವಹಿಸುತ್ತಾರೆ. ಅವರಿಗೆ ನೆರವಾಗುವಂತೆ ಎರಡನೆಯ ದರ್ಜೆ ಗುಮಾಸ್ತರು, ಬೆರಳಚ್ಚುಗಾರರು, ದಾಖಲೆ ರಕ್ಷಕರು, ಲೆಕ್ಕಿಗರು ಹಾಗೂ ಕೆಳದರ್ಜೆ ನೌಕರರು ಇರುತ್ತಾರೆ. ಕಚೇರಿಯ ಕೆಲಸದ ವ್ಯಾಪ್ತಿಯನ್ನು ಗಮನಿಸಿದಾಗ ಒಂದು ಕಚೇರಿಯಲ್ಲಿ ನಾನಾ ಶಾಖೆಗಳು ಅಥವಾ ವಿಭಾಗಗಳಿರಬಹುದು. ಆ ಒಂದೊಂದು ವಿಭಾಗದಲ್ಲಿ ಲಿಪಿಕ ಸಿಬ್ಬಂದಿಯಿರುವುದು ಅನಿವಾರ್ಯವಾಗಿದೆ. ಸಿಬ್ಬಂದಿಯವರು ಕಚೇರಿಯ ಒಳಗಿನ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರು ಕಾರ್ಯನಿರ್ವಾಹಕ ಸಿಬ್ಬಂದಿಯಂತೆ ಕ್ಷೇತ್ರಗಳಲ್ಲಿ ಓಡಾಡುವುದು, ವೀಕ್ಷಿಸುವುದು, ಆಜ್ಞೆಯನ್ನು ಜಾರಿಗೆ ತರುವುದು ಮೊದಲಾದ ನಿರ್ವಾಹಕ ಕಾರ್ಯಗಳನ್ನು ಮಾಡುವುದಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಇವರು ದಿನಾಂಕ 11 ಏಪ್ರಿಲ್ 2023 ಸುತ್ತೋಲೆಯಲ್ಲಿ ಕನ್ನಡವು ಕರ್ನಾಟಕ ರಾಜ್ಯದ ಆಡಳಿತ ಭಾಷೆಯಾಗಿ ಇರತಕ್ಕದ್ದು ಎಂದು ಕರ್ನಾಟಕ ರಾಜ್ಯ ಭಾಷಾ ಅಧಿನಿಯಮ 1963ರಲ್ಲಿ ತಿಳಿಸಲಾಗಿದೆ. ಇನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಸಲ್ಲಿಸುವ ಗಮನ ಸೆಳೆಯುವ ಸೂಚನೆಗಳು ಇತ್ಯಾದಿಗಳನ್ನು ಕಡ್ಡಾಯವಾಗಿ ದಿನಾಂಕ 6 ಮಾರ್ಚ್ 1985 ಅಧಿಕೃತ ಜ್ಞಾಪನದಲ್ಲಿ ತಿಳಿಸಿರುವಂತೆ ಕನ್ನಡದಲ್ಲೇ ಮಂಡಿಸತಕ್ಕದ್ದು. ಕಚೇರಿಗಳಿಗೆ ಒದಗಿಸಿರುವ ಆಂಗ್ಲ ಭಾಷೆಯಲ್ಲಿನ ನಮೂನೆ ಅಥವಾ ದಾಖಲೆ ಪುಸ್ತಕ ಇತ್ಯಾದಿಗಳನ್ನು ಕನ್ನಡದಲ್ಲಿ ಭರ್ತಿ ಮಾಡುವಂತೆ ಆಂತರಿಕ ಕಚೇರಿ ಪತ್ರ ವ್ಯವಹಾರ ಕನ್ನಡದಲ್ಲಿಯೇ ಇರಬೇಕೆಂದು ಕನ್ನಡದಲ್ಲಿ ಟಿಪ್ಪಣಿ ಮಾಡಿದ ಕಡತದಲ್ಲಿ ಮೇಲಿನ ಅಧಿಕಾರಿಗಳು ಆಂಗ್ಲ ಭಾಷೆಯಲ್ಲಿ ಟಿಪ್ಪಣಿ ಮಾಡದಂತೆ ಹಾಗೂ ಸರ್ಕಾರಿ ಆದೇಶಗಳ ಉಲ್ಲಂಘನೆಗೆ ಆದವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸರ್ಕಾರಿ ಆದೇಶ ದಿನಾಂಕ 18 ಜುಲೈ 2002ರಲ್ಲಿ ಆದೇಶಿಸಲಾಗಿದೆ. ಸರ್ಕಾರದ ಭಾಷಾ ನೀತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹಾಗೂ ಎಲ್ಲ ಹಂತಗಳಲ್ಲಿ ಜಾರಿಗೊಳಿಸುವುದು ರಾಜ್ಯ ಸರ್ಕಾರದಿಂದ ರಚಿತವಾದ ಪ್ರಾಧಿಕಾರಗಳು, ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಉದ್ದಿಮೆಗಳು ಮತ್ತು ಸರ್ಕಾರದ ಅನುದಾನ ಪಡೆಯುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳ ಜವಾಬ್ದಾರಿಯಾಗಿದ್ದು ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ಮನರುಚ್ಚರಿಸಲಾಗಿದೆ. ಈ ಮೇಲ್ಕಂಡ ಸೂಚನೆಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು.
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು.